ಒಂದು ಸಿನಿಮಾಗೆ ಬರವಣಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಅದು ಸಿನಿಮಾದ ಬಜೆಟ್, ಕಲಾವಿದರು, ಸ್ಟಾರ್ಗಿರಿ ಯಾವುದನ್ನೂ ಕೇರ್ ಮಾಡದೆ ಸೀದಾ ಪ್ರೇಕ್ಷಕರ ಎದೆಯೊಳಗೆ ಇಳಿದುಬಿಡುತ್ತದೆ. ಹಾಗೆ ಗಬಕ್ಕನೆ ನೋಡುಗನನ್ನು ತನ್ನೊಳಗೆ ಸೆಳೆದುಕೊಳ್ಳುವಂತಹ ಶಕ್ತಿ ಇರುವಂತಹ ಸಿನಿಮಾ ಸೋ ಫ್ರಮ್ ಸೋ. ರಾಜ್ ಬಿ ಶೆಟ್ಟಿ ಮತ್ತು ಬಳಗ ಈ ಬಾರಿ ಸೋ ಫ್ರಮ್ ಸೋ ಸಿನಿಮಾದೊಂದಿಗೆ ಚಿತ್ರಮಂದಿರದ ಅಂಗಳಕ್ಕೆ ಬಂದಿದೆ. ತೆರೆಗೆ ಬರುವುದಕ್ಕೆ ಕೆಲ ದಿವಸಗಳ ಹಿಂದಷ್ಟೇ ಇಂಥದ್ದೊಂದು ಸಿನಿಮಾ ಬರ್ತಿದೆ ಅನ್ನೋ ಮಾಹಿತಿ ಎಲ್ಲರಿಗೂ ತಿಳಿದಿತ್ತು. ಆನಂತರ ಟ್ರೇಲರ್ ರಿಲೀಸ್ ಆದಾಗಿನಿಂದಲೂ ಈ ಸಿನಿಮಾ ಎಲ್ಲರ ಗಮನ ಸೆಳೆದಿತ್ತು. ಇದೀಗ ನೋಡುಗರ ಕುತೂಹಲ ತಣಿಯುವ ಕ್ಷಣ ಬಂದಿದೆ. ಏನಿದು ಸೋ ಫ್ರಮ್ ಸೋ? ಈಗಾಗಲೇ ಟ್ರೇಲರ್ನಲ್ಲಿ ನೋಡಿರುವಂತೆ ಸೋ ಫ್ರಮ್ ಸೋ ಅಂದರೆ ಸುಲೋಚನ ಫ್ರಮ್ ಸೋಮೇಶ್ವರ. ಅಷ್ಟಕ್ಕೂ ಯಾರು ಈ ಸುಲೋಚನ? ಸೋಮೇಶ್ವರಕ್ಕೂ ಈ ಸಿನಿಮಾಕ್ಕೂ ಏನು ನಂಟು ಅನ್ನೋದೇ ಇಡೀ ಸಿನಿಮಾದ ತಿರುಳು. ಇದರ ಕತೆ ಹೇಳುವುದಕ್ಕೆ ನೇರವಾಗಿ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಬೇಕು. ಈ ಚಿತ್ರದಲ್ಲಿ ಅಶೋಕ ಎಂಬ ಮುಖ್ಯ ಪಾತ್ರ ಮಾಡಿರುವ ನಿರ್ದೇಶಕ ಜೆ.ಪಿ. ತುಮ್ಮಿನಾಡ ಬಹಳವಾಗಿ ಇಷ್ಟವಾಗುವುದೇ ಅವರ ಬರವಣಿಗೆಯಿಂದ. 2 ಗಂಟೆ 17 ನಿಮಿಷದ ಈ ಸಿನಿಮಾದಲ್ಲಿ ಒಂದು ಕ್ಷಣವೂ ಪ್ರೇಕ್ಷಕರನ್ನು ಸುಮ್ಮನಿರಿಸುವುದಿಲ್ಲ, ಅಷ್ಟು ನಗಿಸುತ್ತಾರೆ ನಿರ್ದೇಶಕ ಜೆ.ಪಿ. ಮರ್ಲೂರು ಎಂಬ ಗ್ರಾಮದಲ್ಲಿನ ಕೆಲವು ದಿನಗಳ ಬೆಳವಣಿಗೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಸೆರೆಹಿಡಿದಿದ್ದಾರೆ ಜೆ.ಪಿ. ತುಮ್ಮಿನಾಡ. ಊರಿನ ಏಕೈಕ ಗಂಡುಗಲಿ ರವಿ ಅಣ್ಣನಾಗಿ ಶನೀಲ್ ಗುರು ಮುಂದಾಳತ್ವದಲ್ಲಿ ಶುರುವಾಗುವ ನಗುವಿನ ಮೆರವಣಿಗೆ ಎಂಡ್ ಕಾರ್ಡ್ ಮುಗಿಯುವ ತನಕ ಮುಂದುವರಿಯುತ್ತದೆ. ಇಲ್ಲಿ ಬರೀ ನಗು ಮಾತ್ರ ಇದೆಯಾ? ಇಲ್ಲ, ಎಲ್ಲರನ್ನೂ ನಗಿಸುತ್ತಲೇ ಒಂದು ಸಮಾಜವನ್ನು ಪೀಡಿಸುತ್ತಿರುವ 2 ಪ್ರಮುಖ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ನಿರ್ದೇಶಕರು. ಆ ಮೂಲಕವೂ ಎಕ್ಸ್ಟ್ರಾ ಚಪ್ಪಾಳೆಯನ್ನು ಜೆ.ಪಿ. ಪಡೆದುಕೊಳ್ಳುತ್ತಾರೆ. ಮೂಢನಂಬಿಕೆಗಳು, ಊಹಾಪೋಹಗಳು, ಪೂರ್ವಾಗ್ರಹಗಳು ಹೇಗೆ ನಮ್ಮ ಸಮಾಜವನ್ನು ತಪ್ಪುದಾರಿಗೆ ಎಳೆಯುತ್ತವೆ ಎಂಬುದನ್ನು ವಿಡಂಬನಾತ್ಮಕವಾಗಿ ತೆರೆಗಿಳಿಸಿದ್ದಾರೆ ನಿರ್ದೇಶಕರು. ಹಾಸ್ಯ ಜೊತೆಗೆ ಹಾರರ್ ಮತ್ತು ಎಮೋಷನಲ್ ಟಚ್ ಸೋ ಫ್ರಮ್ ಸೋನಲ್ಲಿ ಇದೆ. ಜೆ.ಪಿ. ತುಮ್ಮಿನಾಡ ಅವರ ಕಲ್ಪನೆಗೆ ಸಿನಿಮಾದ ಪ್ರತಿಯೊಂದು ವಿಭಾಗವೂ ಸಾಥ್ ನೀಡಿದೆ. 10 ಕಲಾವಿದರು ಮನಮುಟ್ಟುವಂತಹ ನಟನೆ ನೀಡಿದ್ದಾರೆ. ಸುಮೇಧ್ ಮತ್ತು ಸಂದೀಪ್ ತುಳಸಿದಾಸ್ ಅವರು ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಮೂಲಕ ವಾವ್ ಎನ್ನುವಂತಹ ಕೆಲಸ ಮಾಡಿದ್ದಾರೆ. ಎಸ್. ಚಂದ್ರಶೇಖರನ್ ಛಾಯಾಗ್ರಹಣ ಸಹಜ ಮತ್ತು ಸುಂದರ. ಕರಾವಳಿಯ ಒಂದೂರಿನ ಚಿತ್ರಣವನ್ನು ಸೊಗಸಾಗಿ ಕಟ್ಟಿಕೊಡುವಲ್ಲಿ ಸಫಲರಾಗಿದ್ದಾರೆ. ಈ ಚಿತ್ರದಲ್ಲಿ ನಿರ್ದೇಶಕ ಜೆ.ಪಿ. ಸೇರಿದಂತೆ ಅನೇಕರು ನಟಿಸಿದ್ದಾರೆ. ಶನೀಲ್ ಗುರು, ಪ್ರಕಾಶ್ ತುಮ್ಮಿನಾಡ್, ದೀಪಕ್ ರೈ, ಮೈಮ್ ರಾಮದಾಸ್ ಹೀಗೆ ಎಲ್ಲರಿಂದಲೂ ಭರ್ತಿ ಮನರಂಜನೆಯೇ ದಕ್ಕಿದೆ. ಜೊತೆಗೆ ಒಂದು ಪಾತ್ರವನ್ನ ರಾಜ್ ಬಿ ಶೆಟ್ಟಿ ಕೂಡ ನಿಭಾಯಿಸಿದ್ದಾರೆ. ಈಗಾಗಲೇ ಹೀರೋ, ವಿಲನ್ ಆಗಿ ಮಿಂಚಿರುವ ರಾಜ್ ಬಿ ಶೆಟ್ಟಿ ಅದ್ಯಾವುದೇ ಇಮೇಜ್ಗಳಿಗೆ ಕಟ್ಟುಬೀಳದೆ ಇಲ್ಲೂ ಕೂಡ ಎಲ್ಲರೊಳಗೆ ಒಂದು ಎಂಬಂತಹ ಪಾತ್ರವನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರು ನಿಭಾಯಿಸಿರುವ ಪಾತ್ರ ನಿಜಕ್ಕೂ ನಿಮಗೆ ಸರ್ಪ್ರೈಸ್ ಎನಿಸಲಿದೆ. ಅವರು ತೆರೆ ಮೇಲೆ ಬಂದಾಗಲಂತೂ ನಗುವಿನ ಅಲೆ ಇನ್ನಷ್ಟು ಜೋರಾಗುತ್ತದೆ. ಇಷ್ಟೊಂದು ಓತಪ್ರೋತವಾಗಿ ಸಾಗುವ ಈ ಕಾಮಿಡಿ ಜರ್ನಿಗೆ ಸಣ್ಣ ಎಮೋಷನಲ್ ಜರ್ಕ್ ನೀಡುವುದು ನಟಿ ಸಂಧ್ಯಾ ಅರಕೆರೆ. ಅವರ ಪಾತ್ರ ಮತ್ತು ನಟನೆ ಜೋರಾಗಿ ನಗುತ್ತಿದ್ದ ಪ್ರೇಕ್ಷಕರನ್ನು ಸಣ್ಣಗೆ ಕಂಪಿಸುವಂತೆ ಮಾಡುತ್ತದೆ. ಅಷ್ಟೊಂದು ತೂಕದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇದರ ಜೊತೆಗೆ ಸರಿಯಾಗಿ ಕಣ್ಣು ಕಾಣದ ಅಜ್ಜ ರಮೇಶಣ್ಣ, ಭಾವ, ಬೇಬಿ ಅಕ್ಕ, ಅಶೋಕನ ಕುಟುಂಬದವರು, ನವೀನ ಮುಂತಾದ ಪಾತ್ರಗಳು ನೋಡುಗನ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗುತ್ತವೆ. ಅಷ್ಟರ ಮಟ್ಟಿಗೆ ಪಾತ್ರಗಳನ್ನು ಬರೆದಿದ್ದಾರೆ ನಿರ್ದೇಶಕ ಜೆ.ಪಿ. ತುಮ್ಮಿನಾಡ್. ಒಟ್ಟಾರೆಯಾಗಿ ಈ ವರ್ಷ ಉತ್ತಮ ಸಿನಿಮಾಗಳಿಲ್ಲ ಎಂದು ಸೊರಗುತ್ತಿದ್ದ ಸ್ಯಾಂಡಲ್ವುಡ್ಗೆ ಸೋ ಫ್ರಮ್ ಸೋ ಹೊಸ ಎನರ್ಜಿ ನೀಡುವುದಂತೂ ಪಕ್ಕಾ.